ತೀರ್ಥಹಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆ, ಜನರಿಂದ ಆಕ್ರೋಶ. ಸಾರ್ವಜನಿಕ ಹಣ ವ್ಯರ್ಥವೇ, ಕಳಪೆ ಹೆದ್ದಾರಿ ಕಾಮಗಾರಿಗೆ ವಿರೋಧದ ಧ್ವನಿ. ತೀರ್ಥಹಳ್ಳಿ ತಾಲೂಕಿನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 169 ನಿರ್ಮಾಣ ಕಾಮಗಾರಿಯ ಗುಣಮಟ್ಟದ ಕುರಿತು ಗಂಭೀರ ಆರೋಪಗಳು ಕೇಳಿಬಂದಿವೆ. ವಿಶೇಷವಾಗಿ ನೆಲ್ಲಿಸರ ಕ್ಯಾಂಪ್ ಭಾಗದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿಗಳು ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಎಂಬ ಆರೋಪವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಬದಿಯ ತಡೆಗೋಡೆ ನಿರ್ಮಾಣದಲ್ಲಿ ಕನಿಷ್ಠ ಮಟ್ಟದ ಕಬ್ಬಿಣ ಬಳಕೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದ್ದು, ಸಿಮೆಂಟ್ ಕೆಲಸಗಳಲ್ಲಿ ಅಗತ್ಯವಿರುವ ಕ್ಯೂರಿಂಗ್ ಪ್ರಕ್ರಿಯೆ ಅನುಸರಿಸಲಾಗುತ್ತಿಲ್ಲ ಎಂಬ ಪ್ರಮುಖ ಅಸಮಾಧಾನವಾಗಿದೆ. ತಾಂತ್ರಿಕವಾಗಿ ಮೊದಲು ಬಲವಾದ ಅಡಿಪಾಯ ಹಾಕಿ ವೈಬ್ರೇಷನ್ ಮೂಲಕ ಗಟ್ಟಿತನವನ್ನು ಹೆಚ್ಚಿಸಿ ಬಳಿಕ ತಡೆಗೋಡೆ ನಿರ್ಮಿಸಬೇಕಾದರೆ ಇವುಗಳನ್ನು ನಿರ್ಲಕ್ಷಿಸಿ ನೇರವಾಗಿ ನಿರ್ಮಾಣ ನಡೆಸುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಈಗಾಗಲೇ ನಿರ್ಮಿಸಿದ ಕೆಲವು ತಡೆಗೋಡೆಗಳು ಬಿಸಿಲಿನ ತಾಪಕ್ಕೆ ಬಿರುಕು ಬಿಟ್ಟಿರುವುದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಮತ್ತಷ್ಟು ಅನುಮಾನವನ್ನ ಮೂಡಿಸಿದೆ. ಇಂತಹ ಕಳಪೆ ಕಾಮಗಾರಿ ದೀರ್ಘಕಾಲ ಉಳಿಯುವುದಿಲ್ಲ ಎಂದು ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಗೆ ಮೇಲ್ವಿಚಾರಣೆಯನ್ನ ನಡೆಸಬೇಕಾದ ತಾಂತ್ರಿಕ ತಜ್ಞರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಸಾರ್ವಜನಿಕ ಹಣ ವ್ಯರ್ಥವಾಗುತ್ತಿದ್ದು ಜನರಿಗೆ ಪ್ರಯೋಜನವಾಗದೇ ಇರುವುದರ ಬಗ್ಗೆ ಆಕ್ರೋಶವೂ ವ್ಯಕ್ತವಾಗಿದೆ. ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಸಚಿವರು ತಕ್ಷಣವೇ ಹಸ್ತಕ್ಷೇಪ ಮಾಡಿ ಕಾಮಗಾರಿಯನ್ನ ಪರಿಶೀಲಿಸಿ ಗುಣಮಟ್ಟದ ನಿರ್ವಹಣೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.